ಭೀಮೇಶ್ವರ ಜ್ಯೋತಿರ್ಲಿಂಗದ ಚರಿತ್ರೆ. ಶಿವಪುರಾಣದಲ್ಲಿ ಬರುವಂತೆ ಲಂಕಾಧಿಪತಿ ರಾವಣೇಶ್ವರನು ಶ್ರೀರಾಮಚಂದ್ರನ ಬಾಣಗಳಿಗೆ ಸಿಕ್ಕಿ ಹತನಾದನು. ರಾವಣನ ತಮ್ಮನಾದ ಕುಂಭಕರ್ಣನಿಗೆ ಕರ್ಕಟಿ ಎಂಬ ಪತ್ನಿ ಇದ್ದಳು. ಇವಳು ಮೊದಲಿನಿಂದಲೂ ಲಂಕಾದ್ವೀಪಕ್ಕೆ ಪಶ್ಚಿಮ ದಿಕ್ಕಿನಲ್ಲಿರುವ ಪಾರಿಜಾತ ಪರ್ವತದ ಮೇಲೆ ಇದ್ದಳು. ಇವಳ ನಿವಾಸವೇ ಆ ಪರ್ವತ. ಒಮ್ಮೆ ಕುಂಭಕರ್ಣನು ವಿಹಾರಾರ್ಥವಾಗಿ ಪಾರಿಜಾತ ಪರ್ವತವನ್ನು ಏರಿ ಹೋದನು. ಅಲ್ಲಿ ವನದೇವತೆಯಂತೆ ವಿಹರಿಸುತ್ತಿದ್ದ ಕರ್ಕಟಿಯನ್ನು ಕೊಂಡು ಮೋಹಗೊಂಡನು. ಅವಳೊಡನೆ ದೇಹ ಸಂಬಂಧ ಬೆಳೆಸಿದರ ಫಲವಾಗಿ ಅವಳು ಗರ್ಭಿಣಿಯಾಗಿ ಭೀಮಾಶಂಕರ ಎಂಬ ಪುತ್ರನು ಜನಿಸಿದನು. ಭೀಮಾಶಂಕರನು ಕೆಟ್ಟ ನಕ್ಷತ್ರದಲ್ಲಿ ಜನಿಸಿದ್ದರಿಂದ ಕುಂಭಕರ್ಣನು ಯುದ್ಧದಲ್ಲಿ ಮೃತನಾದನು. ಅಂದಿನಿಂದ ಕರ್ಕಟಿಯು ತನ್ನ ಮಗ ಭೀಮಾಶಂಕರನನ್ನು ಸಲಹುತ್ತಾ ಆ ಪಾರಿಜಾತ ಪರ್ವತದ ಮೇಲೆಯೇ ವಾಸವಾಗಿದ್ದವಳು. ತಾಯಿ ಕರ್ಕಟಿಯಾಗಲಿ ಹಾಗೂ ಮಗ ಭೀಮಾಶಂಕರನಾಗಲಿ ಈವರೆಗೂ ಲಂಕಾಪಟ್ಟಣವನ್ನೇ ನೋಡಿರಲಿಲ್ಲ. ಇದು ಸೋಜಿಗವೇ ಸರಿ. ಒಂದು ದಿನ ಅದೇ ಪಾರಿಜಾತ ಪರ್ವತದ ಮೇಲಿನಿಂದ ಅತಿ ದೂರದಲ್ಲಿರುವ ಲಂಕಾನಗರಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದ ಭೀಮಾಶಂಕರನು ತನ್ನ ತಾಯಿ ಕರ್ಕಟಿಯನ್ನು ಕುರಿತು, ಪೂಜ್ಯ ಮಾತೆ, ನನ್ನ ತಂದೆ ಯಾರು? ಲಂಕೇಶ್ವರ ಯಾರು? ನಾವು ಏಕೆ ಈ ಪರ್ವತದ ಮೇಲೆಯೇ ಇದ್ದೇವೆ ಎಂದೆಲ್ಲ ಪ್ರಶ್ನೆ ಮಾಡಿದನು. ಕರ್ಕಟಿಯು ಅತ್ಯಂತ ದುಃಖದಿಂದ, ಮಗು, ನಿನ್ನ ತಂದೆ ಕುಂಭಕರ್ಣನು, ಇದೇ ಲಂಕಾಧಿಪತಿ, ನಿನ್ನ ದೊಡ್ಡಪ್ಪ ರಾವಣಾಸುರರ ತಮ್ಮಂದಿರರು. ಇವರನ್ನು ಶ್ರೀರಾಮಚಂದ್ರ ಎಂಬುವನು ದೇವತೆಗಳ ಸಹಾಯದಿಂದ ಕೊಂದು ಹಾಕಿದನು ಎಂದು ಹೇಳಲಾಗಿ ಭೀಮಾಶಂಕರನು ಅತ್ಯಂತ ಕೋಪಾವಿಷ್ಟನಾದನು. ಆ ಶ್ರೀಹರಿ ಮತ್ತು ದೇವತೆಗಳನ್ನು ನಾಶ ಮಾಡುತ್ತೇನೆಂದು ಶಪಥ ಮಾಡಿದನು. ಅದೇ ಪಾರಿಜಾತ ಪರ್ವತದ ಮೇಲೆ ಬ್ರಹ್ಮನನ್ನು ಕುರಿತು ಕಠೋರ ತಪವನ್ನು ಆಚರಿಸಿದನು. ಬ್ರಹ್ಮನು ಪ್ರತ್ಯಕ್ಷನಾಗಿ, ಅಯ್ಯ ಭೀಮ, ನಿನಗೇನು ವರ ಬೇಕು ಬೇಡಿಕೋ ಎಂದನು. ಭೀಮಾಶಂಕರನು ತನಗೆ ಯಾವುದೇ ಆಯುಧದಿಂದಲೂ ಮರಣವಾಗಬಾರದೆಂದು ವರವನ್ನು ಪಡೆದನು. ವರ ಪಡೆದ ನಂತರ ಭೀಮಾಶಂಕರನು ದೇವತೆಗಳನ್ನೆಲ್ಲ ಸದೆಬಡಿದನು. ದೇವತೆಗಳು ಇವನ ಹಾವಳಿಗೆ ಹೆದರಿ ಪರಶಿವನಲ್ಲಿ ಮೊರೆಯಿಟ್ಟರು. ಅದೇ ಪರ್ವತದ ಅಡಿಯಲ್ಲಿ ಕಾಮರೂಪೇಶ್ವರ ಎಂಬ ಶಿವಭಕ್ತನು ತನ್ನ ಶಿವಭಕ್ತಿ ಪರಾಯಣತೆಯಿಂದ ಖ್ಯಾತನಾಗಿದ್ದನು. ಈತನ ಖ್ಯಾತಿಯನ್ನು ಭೀಮಾಶಂಕರನು ಸಹಿಸಲಿಲ್ಲ. ಈ ಕಾಮರೂಪೇಶ್ವರನು ಇರುವವರೆಗೂ ತನ್ನ ಖ್ಯಾತಿ ಮುಂದಕ್ಕೆ ಬರದು ಎಂದು ಭಾವಿಸಿ ಕಾಮರೂಪೇಶ್ವರನನ್ನು ಕೊಲ್ಲಲು ಬಂದನು. ಆದರೆ ಏನಾಯಿತು? ಕಾಮರೂಪೇಶ್ವರನ ಶಿವಭಕ್ತಿ ಸಂಪನ್ನತೆಯ ಮುಂದೆ ಭೀಮಾಶಂಕರನ ಆಟ ನಡೆಯದಾಯಿತು. ಆದರೂ ಈ ಕಾಮರೂಪೇಶ್ವರನನ್ನು ಸಂಹರಿಸಲೇಬೇಕೆಂದು ಭೀಮಾಶಂಕರನು ತನ್ನ ಗದಿಯಿಂದ ಹೊಡೆಯಲು ಹೋದನು. ಆದರೆ ಆ ಗದಿಯು ಬಿಲ್ಲುಪತ್ರೆಗಳಾಗಿ ಕಾಮರೂಪೇಶ್ವರನ ಮೇಲೆ ಹರಡಿತು. ನಂತರ ಕಾಮರೂಪೇಶ್ವರನನ್ನು ತನ್ನ ಹಣೆಯ ಮೇಲೆ ಧರಿಸಿದ್ದ ತ್ರಿಪುಂಡ್ರದಿಂದ ಜ್ಯೋತಿಯೊಂದು ಉದ್ಭವವಾಗಿ ಅದು ಭೀಮಾಶಂಕರನನ್ನು ದಹಿಸಲು ಮುಂದಾಯಿತು. ಕಡೆಗೆ ಭೀಮಾಶಂಕರನು ತನ್ನ ಅತ್ಯಂತ ತೀಕ್ಷ್ಣವಾದ ನಖಾಯುಧವನ್ನು ಪ್ರಯೋಗಿಸಲು ಮುಂದಾದ. ಅದೇ ಕ್ಷಣದಲ್ಲಿ ಪರಶಿವನು ಪ್ರಕಟವಾಗಿ ತನ್ನ ತ್ರಿಶೂಲವನ್ನು ಭೀಮಾಶಂಕರನ ನಖಾಯುಧದ ಮೇಲೆ ತನ್ನ ತ್ರಿಶೂಲವನ್ನು ಪ್ರಯೋಗಿಸಲು ಅದು ಬೂದಿಯಾಗಿ ಗಾಳಿಯಲ್ಲಿ ಹಾರಾಡಿತು. ಏಕೆಂದರೆ ಭೀಮಾಶಂಕರನಿಗೆ ಯಾವುದೇ ಆಯುಧದಿಂದಲೂ ಮರಣವಿಲ್ಲವೆಂಬ ವರವಿತ್ತು. ಇದನ್ನರಿತ ಶಿವನು ತನ್ನ ಹಣೆಗಣ್ಣನ್ನು ತೆರೆಯಲಾಗಿ ಅದರಿಂದ ಹೊರಟ ಜ್ಯೋತಿಯು ಭೀಮಾಶಂಕರನನ್ನು ದಹಿಸಿಬಿಟ್ಟಿತು. ಭೀಮಾಶಂಕರನ ತಾಯಿ ಕರ್ಕಟಿಯು ಓಡಿ ಬಂದು ಪರಶಿವನ ಪಾದದ ಮೇಲೆ ಬಿದ್ದಳು. ಪರಶಿವನು ಕರ್ಕಟಿಗೆ ಸಮಾಧಾನ ಮಾಡುತ್ತಾ, ನೀನು ಚಿಂತಿಸಬೇಡ, ನನ್ನ ಹಣೆಗಣ್ಣ ಜ್ಯೋತಿಯಿಂದ ಭೀಮಾಶಂಕರನು ಹತನಾಗಿರುವುದರಿಂದ ನನ್ನ ಸಾಯುಜ್ಯವನ್ನೇ ಸೇರಿದ್ದಾನೆ. ನೀನು ಇನ್ನು ಮುಂದೆ ನನ್ನನ್ನು ಧ್ಯಾನಿಸುತ್ತಾ ಕಡೆಗೆ ನನ್ನ ಸಾಯುಜ್ಯವನ್ನು ಸೇರು. ನಾನು ಇದೇ ಪಾರಿಜಾತ ಪರ್ವತದಲ್ಲಿ ಭೀಮಾಶಂಕರನೆಂಬ ಜ್ಯೋತಿರ್ಲಿಂಗವಾಗಿ ನೆಲೆಸಿರುತ್ತೇನೆ. ಈ ಜ್ಯೋತಿರ್ಲಿಂಗವನ್ನು ಭಕ್ತಿಯಿಂದ ಆರಾಧಿಸುವವರಿಗೆ ನನ್ನ ಸಾಯುಜ್ಯವು ಲಭಿಸುವುದು ಎಂದು ಅಭಯವನ್ನು ನೀಡಿದನು.